ಅಂತಿಂತ ಗಂಡು ನಾನಲ್ಲ. ಯಾಕೆ ದಿಢೀರಂತ ಈ ತರ ಡಿಸಿಷನ್ ತಗೊಂಡೆ? ನಾವೆಲ್ಲರೂ ಯಾಕೆ ರಾಣಿ ಹತ್ರ ಮಾತಾಡಬಾರ್ದು? ಅವಳ ಯಾಕೆ ಮನೆ ಕಡೆ ಬರಬಾರ್ದು? ಅಷ್ಟೇ ಅಲ್ಲ, ಇಷ್ಟು ದಿನ ರಾಜನ್ನ ವಾರಿಸ್ತಾರ ಅಂತಿದ್ರಿ, ಆದ್ರೆ ಈಗ ಅನುಷ್ಕಂಗೆ ನಿಮ್ ಜಾಗನ ಬಿಟ್ಕೊಟ್ಟಿದ್ದೀರಾ. ಇನ್ ಮುಂದೆ ಅವಳೇ ಆಫೀಸ್ ನೋಡ್ಕೋತಾಳೆ ಅಂತ ಹೇಳ್ತಿದ್ದೀರಾ. ನಮ್ಗೇನು ಅರ್ಥ ಆಗ್ತಿಲ್ಲ. ಮಹಾಲಕ್ಷ್ಮಿ, ಅಮ್ಲಾ, ಮೇಡಮ್ ಏನಾದರೂ ಡಿಸಿಷನ್ ತಗೊಂಡಿದ್ದಾರೆ ಅಂದ್ರೆ ಅದ್ರ ಹಿಂದೆ ಖಂಡಿತ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಅದೇ ಅನ್ಕೊಂಡೆ, ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಅಂತ ಬಂದ್ಬಿಡ್ತು. ಆಯ್ತು, ತಾವು ಮುಂದುವರಿಸಿ. ರೀ, ಕಾರಣ ಇಲ್ಲದೆ ಅನುಷ್ಕಂಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಡೋದಿಲ್ಲ. ಕೊಟ್ಟಿದ್ದಾರೆ ಅಂದಮೇಲೆ ಅದರಲ್ಲಿ ಏನೋ ಒಂದು ಅರ್ಥ ಇದ್ದೇ ಇರುತ್ತೆ. ಆಕ್ಚುಲಿ ಅನುಷ್ಕನ್ ವಯಸ್ಸಿನಲ್ಲೇನೆ ಮೇಡಮ್ ನಮ್ಮ ಕಂಪನಿ ಜವಾಬ್ದಾರಿನೆಲ್ಲ ತಗೊಂಡಿದ್ದು. ಅದೇನು ಅಂದ್ರೆ ಯೂತ್ ಅಲ್ಲಿ ಒಂಥರ ಎನರ್ಜಿ ಇರುತ್ತೆ, ಅವ್ರ ಐಡಿಯಾಸೇ ಬೇರೆ ಇರುತ್ತೆ. ಅದಕ್ಕೆ ಮೇಡಮ್ ಹೀಗೆ ಮಾಡಿರೋದು. ಅದು ಅಲ್ಲದೆ ಅವಳಿಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳ್ಕೊಡೋದಕ್ಕೆ ನಾವಿದೀವಿ. ಅವಳಿಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮನ್ನು ಕೇಳ್ತಾಳೆ. ಓಕೆ, ಇದ್ರ ಬಗ್ಗೆ ಯಾರು ಏನು ಯೋಚನೆ ಮಾಡಬೇಡಿ. ರಾಣಿನ ದತ್ತಕ್ಕೆ ತೊಳೋಣ ಅಂತ ಅನ್ಕೊಂಡೆ, ಆದ್ರೆ ನೀವು ಯಾರು ಅದನ್ನ ಒಪ್ಕೊಳ್ಳಿಲ್ಲ. ಆದ್ರೆ ಅಷ್ಟೊತ್ತಿಗೆ ನಾನು ಅವಳನ್ನ ನನ್ನ ಮಗಳು ಅಂತ ನೋಡೋಕೆ ಶುರು ಮಾಡಿಬಿಟ್ಟಿದ್ದೆ. ಇಷ್ಟರಲ್ಲೇ ಅವಳು ಮದುವೆಯಾಗಿ ಅವಳು ನನ್ನಿಂದ ತುಂಬಾ ದೂರ ಹೊರಟು ಹೋಗ್ಬಿಡ್ತಾಳೆ. ಮತ್ತೆ ನಾನು ನನ್ನ ಮಗಳನ್ನ ಕಳ್ಕೊಂತಿದ್ದೀನೇನೋ ಅನ್ನೋ ಫೀಲಿಂಗು. ಆದ್ರೆ ಈಗ ಅವಳನ್ನು ತಡೆಯೋದು ತಪ್ಪಾಗತ್ತೆ. ಈ ಮನಸ್ಥಿತಿಲಿ ನಾನು ಕಂಪ್ನಿನ ನೋಡ್ಕೋತೀನಿ ಅನ್ನೋ ನಂಬಿಕೆ ನನಗೆ ಹೊರಟು ಹೋಯ್ತು. ಮತ್ತದೇ ರಾಗ ರೂಮಲ್ಲಿ ಕೂತಳೋದು. ಅದಕ್ಕೆ ನನ್ನ ಮನಸ್ಸನ್ನ ನಾನು ಕಲ್ಲು ಮಾಡಿಕೊಂಡ್ರೆ ಮುಂದೆ ನನಗೆ ಒಳ್ಳೇದು ಅಂತ ಅನ್ಕೊಂಡೆ. ಅದೇ ಕಾರಣಕ್ಕೆ ನಿಮಗೆಲ್ಲ ಅವಳನ್ನ ನೋಡಬೇಡಿ, ಮಾತಾಡಿಸ್ಬೇಡಿ ಅಂತ ರಿಸ್ಟ್ರಿಕ್ಟ್ ಮಾಡಿರೋದು. ನಾನು ಆಫೀಸ್ಗೆ ಹೋದ್ರೆ ನಾನು ಅವಳನ್ನ ಮಾತಾಡಿಸ್ಬೇಕಾಗತ್ತೆ. ಅದಕ್ಕೆ ಅಲ್ಲೂ ನಾನು ರಜೆ ತಗೊಂಡಿದ್ದೀನಿ. ಅನುಷ್ಕಾಗೂ ಜವಾಬ್ದಾರಿ ಕೊಟ್ಟಿದ್ದೀನಿ. ರಾಮಣ್ಣವ್ರೆ, ಏನು ಹೇಳಲೇ ಇಲ್ಲ? ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಅವಾಗ್ಲೇನೆ ಹೇಳಿದ್ನಲ್ಲ, ಮೇಡಮ್ ಏನೇನು ನಿರ್ಧಾರ ತಗೊಂಡ್ರು ಅದ್ರ ಹಿಂದೆ ಏನೋ ಬಲವಾದ ಕಾರಣ ಇರುತ್ತೆ ಅಂತ. ಇದೆ ಬರ್ಲಿಲ್ವಲ್ಲ ಅಂತ ಜ್ಞಾಪಿಸಿದ್ದು. ಅದಕ್ಕೆ ಕಂಪನಿಯ ಫುಲ್ ಜವಾಬ್ದಾರಿನ ನಾನು ರಾಜನ್ಗೆ ವಹಿಸ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ಅವನಿಗೆ ಯಾಕೋ ಇದರಲ್ಲಿ ಇನ್ನೂ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ. ಅವನೇ ಮನಸ್ಸು ಮಾಡಿ ಮುಂದೆ ಬರೋವರೆಗೂ ಫೋರ್ಸ್ ಮಾಡೋದು ಬೇಡ. ಓಹೋ,
ಇಷ್ಟೆಲ್ಲ ಸಾಹಸ ಪಡೋ ಬದಲು ರಾಣಿನ ಕೆಲಸದಿಂದಲೇ ಕಿತ್ತಾಕ್ಬಿಡ್ಬೋದಲ್ಲ. ನಿಮಗೇನ್ ಮಾಡಿದಾಳ ಅವಳು? ಅವಳನ್ನ ಕೆಲಸದಿಂದ ತೆಗಿಯುವಂತ ತಪ್ಪೇನ್ ಮಾಡಿದಾಳ ಅವಳು? ಯಾಕೆ ಅವಳನ್ನ ಕೆಲಸದಿಂದ ತೆಗಿಬೇಕು? ಅದ್ ಹೇಗ್ ತೆಗಿತೀರಾ ನೀವು? ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಅವಳೇ ಕೆಲಸ ಬಿಟ್ಟು ಹೋಗ್ತಾಳೆ. ಅಲ್ಲಿವರೆಗೂ ನಾನು ಮನೇಲಿ ಇರ್ತೀನಿ. ಆ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ಓ, ಒಟ್ಟಿನಲ್ಲಿ ಮಹಾಭಾರತದಲ್ಲಿ ಭೀಷ್ಮ ದುರ್ಯೋಧನನಿಗೆ ಸೀಟ್ ಬಿಟ್ಕೊಡ್ತಾರಲ್ಲ, ಹಾಗೆ ಅನುಷ್ಕನ್ಗೆ ನೀವು ಸೀಟ್ ಬಿಟ್ಕೊಡ್ತಾ ಇದ್ದೀರಿ. ರೀ, ಮಹಾಭಾರತದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮಾತಾಡ್ಬೇಡ್ರಿ. ಭೀಷ್ಮ ಅಂತೆ. ಓ, ತಪ್ಪಾಗಿ ಹೇಳ್ಬಿಟ್ಟೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಇದು. ರಾಣಿ ಮನೆಗೆ ಬಂದಾಗೆಲ್ಲ ನಮಗ್ ಒಳ್ಳೇದೇ ಆಗಿದೆ. ನೀವು ಊರಲ್ಲಿ ಇಲ್ದೇ ಇದ್ದಾಗ ಮನೆ ಕುರುಕ್ಷೇತ್ರ ಆಗೋಗಿತ್ತು. ಅವಳು ನಿಂತು ಎಲ್ಲಾನು ಸಾಲ್ವ್ ಮಾಡಿದಾಳೆ. ಈಗ ಅವಳೇ ಬರಲ್ಲ ಅಂದ್ಮೇಲೆ ಮತ್ತಿನ್ನೇನ್ ಕಾದಿದ್ಯೋ ಗೊತ್ತಿಲ್ಲ. ರಾಣಿಯಿಂದ ನಮ್ಮನೇಲಿ ಎಲ್ಲ ಒಳ್ಳೇದೇ ಆಗಿದೆ. ಇಷ್ಟು ವರ್ಷ ಜೊತೆಗಿದ್ರು ಅತ್ತಿಗೆ ಜೊತೆ ನಾನು ಹೊಂದ್ಕೊಂಡು ಹೋಗ್ತಿರ್ಲಿಲ್ಲ. ಅವಳು ಬಂದು ಅರ್ಥ ಮಾಡಿಸಿದ ಮೇಲೆ ಎಲ್ಲ ಸರಿ ಹೋಗಿದೆ. ಅಕ್ಕ, ನನಗೂ ನಿನ್ನ ನಿರ್ಧಾರ ಸರಿ ಅನಿಸ್ಲಿಲ್ಲ. ಇನ್ನೂ ಕಾಲ ಮಿಂಚಿಲ್ಲ. ನಮ್ಮ ಮನೆ ಮಗಳ ಮದುವೆ ರೀತಿ ನಾವೆಲ್ಲ ಸೇರ್ಕೊಂಡು ಓಡಾಡ್ಕೊಂಡು ಅವಳು ಮದುವೆ ಮಾಡಿ ಕಳಿಸ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ನೋ, ಇದನ್ನ ನನ್ನ ರೀತಿನಲ್ಲೇ ಹ್ಯಾಂಡಲ್ ಮಾಡೋದಕ್ಕೆ ಬಿಟ್ಟು ಬಿಡಿ. ನಾನು ಡಿಕ್ಟೇಟರ್ ತರ ನನ್ನ ಡಿಸಿಷನ್ ಅನ್ನ ನಿಮ್ಮ ಮೇಲೆ ಬಲವಂತವಾಗಿ ಹೇರ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡ್ರೂ ಪರವಾಗಿಲ್ಲ. No more discussions on this. ರಾಮಣ್ಣವ್ರೆ, ಮೇಡಮ್ ಡಿಸಿಷನ್ ಚೆನ್ನಾಗಿದೆ ಅಲ್ವೇ? ಸುಮ್ಮನೆ ಹೋಗ್ರಿ. ಎಷ್ಟು ಟೆನ್ಷನ್ ಇದೆಯಲ್ಲ ಕಂಪ್ನಿ ಡೀಲಿಂಗ್ಸ್ ಅಲ್ಲಿ. ಯಾಕಾದ್ರೂ ದೊಡ್ಡಮ್ಮನ ಸೀಟ್ನಲ್ಲಿ ಕುತ್ಕೊಂಡು ಅನಿಸ್ತಿದೆ. ನಾವೆಲ್ಲ ದೊಡ್ಡಮ್ಮ ತುಂಬಾ ಸ್ಟ್ರಿಕ್ಟ್ ಅಂತ ಅವ್ರನ್ನ ಕ್ರಿಟಿಸೈಸ್ ಮಾಡ್ತೀವಿ. ಆದ್ರೆ ಅವ್ರು ಹಾಗಿರ್ಲಿಲ್ಲ ಅಂದಿದ್ರೆ ಕಂಪ್ನಿ ನೆಡ್ಸಕ್ಕೆ ಆಗ್ತಿರ್ಲಿಲ್ಲ. ರಾಜಾ, ನೀನ್ ಯಾಕೆ ನನ್ನ ಹೆಸರನ್ನ ಸಜೆಸ್ಟ್ ಮಾಡ್ದೆ? ನೀನೇ ಕಂಪ್ನಿನ ಹ್ಯಾಂಡಲ್ ಮಾಡ್ಬೋದಿತ್ತು ತಾನೆ. ನನಗೆ ಆಫೀಸ್ಗೆ ಹೋಗಕ್ಕೆ ಇಷ್ಟ ಇಲ್ಲ, ಇನ್ನು ಅತ್ತೆ ಸೀಟಲ್ಲಿ ಕೂರ್ತೀನಾ? ನಾನು ಆಫೀಸ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ ಯಾಕೆ ಗೊತ್ತಾ? ಆ ರಾಣಿನ ಕೆಲಸ ಬಿಟ್ಟು ಓಡ್ಸಕ್ಕೆ. ಆ ಸೀಟಲ್ಲಿ ನಂಗೆ ಕೂತ್ಕೋಬೇಕು ಅನ್ಸಿದ್ರೆ ಯಾವತ್ ಬೇಕಾದ್ರೂ ಕೂತ್ಕೋಬಹುದು. ಅತ್ತೆ ಬಿಟ್ಕೊಡ್ತಾರೆ. ಅದು ಅಲ್ಲದೆ ರಾಣಿನ್ ಕಂಡ್ರೆ ನಿನ್ಗೂ ಆಗಲ್ಲ. ಅವಳನ್ನ ಕೆಲಸ ಬಿಟ್ಟು ಓಡ್ಸಕ್ಕೆ ನೀನೇ ಕರೆಕ್ಟ್ ಚಾಯ್ಸ್.
ಹುಡುಗಿಯಾಗಿ ಅವಳು ಯೋಚಿಸೋ ರೀತಿ ನನ್ಗಿಂತ ಜಾಸ್ತಿ ನಿನಗೆ ಅರ್ಥ ಆಗತ್ತೆ. ಅದಕ್ಕೆ ಆ ಪ್ಲೇಸಲ್ಲಿ ನಾನು ನಿನ್ನನ್ನು ಕೂರಿಸ್ದೆ. ರಾಜ